ನಮಸ್ಕಾರ ಎಲ್ಲರಿಗೂ ಯಾದವಿ ಚಾನಲ್ಗೆ ಸ್ವಾಗತ. ಇದು ಬಂದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಇದು ಬಂದು ಟ್ಯೂಸ್ಡೇ ಲಾಗ್ ಆಗಿರುತ್ತೆ. ನಾವು ಮಂಗಳವಾರ ಆಗಿದ್ದರಿಂದ ಇವತ್ತು ಬೆಂಗಳೂರಿನಲ್ಲಿರೋ ಗವಿಪುರಂನ ಗುಟ್ಟಹಳ್ಳಿಯಲ್ಲಿರುವ ಪ್ರಸಿದ್ಧವಾದ ಬಂಡಿ ಮಹಾಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಬೆಂಗಳೂರಿನಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಮತ್ತು ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಬಂಡೆಯಲ್ಲಿ ಮಾಡಿರೋದ್ರಿಂದ ಬಂಡಿ ಮಹಾಕಾಳಿ ಅಂತ ಇದಕ್ಕೆ ಹೆಸರು ಬಂದಿದೆ. ಇದಕ್ಕೆ ತುಂಬ ಹಿಸ್ಟ್ರಿ ಕೂಡ ಇದೆ. ಇದು ಕೆಂಪೇಗೌಡರ ಕಾಲಕ್ಕಿಂತಲೂ ಹಿಂದಿನ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ನಮಗೇನಾದರೂ ಕೆಟ್ಟ ದೃಷ್ಟಿ ಅಥವಾ ಮನಸ್ಸಿನಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ ಇಲ್ಲಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ದೇವಸ್ಥಾನದ ಡಿಸೈನ್ ಸುಂದರವಾಗಿ ಮತ್ತು ಸಾಂಪ್ರದಾಯಿಕವಾಗಿ ತುಂಬಾ ಹೆಸರುವಾಸಿಯಾಗಿದೆ ಮತ್ತು ತುಂಬಾ ಚೆನ್ನಾಗಿದೆ. ನನಗಂತೂ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು. ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬಂದಿರೋದು. ಅಲ್ಲಿ ಎಂಟರ್ ಆಗಿದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಯಿತು ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು ಮಂಗಳವಾರ ಆಗಿದ್ದರಿಂದ ತುಂಬ ಜನ ಇದ್ದರು, ತುಂಬಾ ರಶ್ ಆಗಿತ್ತು. ಮತ್ತು ಅಲ್ಲಿರುವಂತಹ ಒಂದೊಂದು ದೇವರ ವಿಗ್ರಹಗಳು ಕೂಡ ತುಂಬ ಪ್ರಾಚೀನ ಕಾಲದ್ದು. ಮತ್ತು ಅಲ್ಲಿ ಆ ದೇವಸ್ಥಾನದಲ್ಲಿ ಸೀರಿಯಲ್ ಶೂಟಿಂಗು ಮತ್ತು ಸಿನಿಮಾ ಶೂಟಿಂಗ್ ನಡೀತಾ ಇರುತ್ತೆ. ಅಷ್ಟು ಬ್ಯೂಟಿಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಅದು. ನಮಗೆ ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಆದರೂ ಆಯಿತು, ಯಾಕಂದರೆ ಅಷ್ಟು ಜನ ಇದ್ದರು. ಮತ್ತು ಅಲ್ಲಿರುವಂತಹ ಗಣೇಶ ವಿಗ್ರಹ ಆಗಿರ್ಬೋದು, ಆಂಜನೇಯ ಸ್ವಾಮಿ ವಿಗ್ರಹ ಆಗಿರ್ಬೋದು, ಚಾಮುಂಡಿ ವಿಗ್ರಹ ಆಗಿರ್ಬೋದು, ಎಲ್ಲ ಕೂಡ ಪ್ರಾಚೀನ ಕಾಲದ್ದು. ಮತ್ತು ಬಂಡೆ ಮೇಲೆ ಕೆತ್ತಿರುವಂತಹ ಆನೆಯ ಚಿತ್ರ ಎಲ್ಲನೂ ಕೂಡ ಹಳೆಯ ಪ್ರಾಚೀನ ಕಾಲದ್ದು. ಮತ್ತು ಎಲ್ಲರೂ ಅಲ್ಲಿ ದೀಪಾರ್ಚನೆ, ಕುಂಕುಮಾರ್ಚನೆ ಎಲ್ಲ ಮಾಡ್ತಾಯಿದ್ರು. ಮತ್ತು ಎಲ್ಲರೂ ಬೇಡ್ಕೊತಾಯಿದ್ರು, ಪ್ರಾರ್ಥನೆ ಮಾಡ್ಕೊತಾಯಿದ್ರು. ನಾವು ಕೂಡ ಎಲ್ಲ ಸುತ್ತಾಡಿಕೊಂಡು ದೇವಸ್ಥಾನ ಲಾಸ್ಟಲ್ಲಿ ದರ್ಶನ ಮಾಡೋ ಅಷ್ಟರಲ್ಲಿ ಅರ್ಧ ಗಂಟೆ ಆಯಿತು. ಮತ್ತು ದರ್ಶನ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ಪ್ರಾರ್ಥನೆ ಮಾಡಿದ್ವಿ. ಅಲ್ಲಿದ್ದಾಗ ಮತ್ತೆ ವಾಪಸ್ ಹೋಗೋಕ್ಕೆ ಮನಸ್ಸೇ ಬರೋಲ್ಲ, ಅಷ್ಟು ನೆಮ್ಮದಿ ಸಿಗುತ್ತೆ ಆ ದೇವಸ್ಥಾನದಲ್ಲಿ. ನನಗಂತೂ ಅಲ್ಲೇ ಇರಬೇಕು ಅನಿಸ್ತಿತ್ತು, ಅಷ್ಟು ಒಂದು ಶಾಂತತೆ ಇತ್ತು, ನೆಮ್ಮದಿ ಸಿಕ್ತು. ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರೋ ಎಲ್ಲರೂ ಕಮೆಂಟ್ ಮಾಡಿ. ಬಂಡೆ ಮಹಾಕಾಳಿಯಮ್ಮ ನಿನ್ನ ಚರಣಗಳ ಹೂವಾಗೋ. ನಾವು ದೇವಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ನಾವು ಅಲ್ಲಿ ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಮನಸ್ಸಿಗೇನೋ ಒಂಥರ ನೆಮ್ಮದಿ ಅನ್ನಿಸ್ತಿತ್ತು. ಸೊ ಅಲ್ಲಿಂದ ನಾವು ವಿ ವಿ ಪುರಂ ಕಡೆ ಫುಡ್ ಸ್ಟ್ರೀಟ್ಗೆ ಹೊರಟ್ವಿ. ನನ್ನ ಹಸ್ಬೆಂಡು ಡೈರೆಕ್ಟಾಗಿ ಅಲ್ಲಿಗೆ ಬಂದಿದ್ದರು, ವಿ ವಿ ಪುರಂಗೆ. ಫುಡ್ ಸ್ಟ್ರೀಟಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಅಲ್ಲಿಗೆ ಹೊರಟ್ವಿ. ಬಸವನಗುಡಿ ರೂಟ್ ಕಡೆ ಹೋಗೋದ್ರಿಂದ ಅಲ್ಲಿ ಕಡಲೆಕಾಯಿ ಪರಿಷೆ ಎಲ್ಲ ನಡೀತಿದ್ರಿಂದ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಹೊರಟ್ವಿ. ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ಸೋಕಿನ ಮೌನ ತಂಗಾಳಿನು ಹಾಡಾಗಿದೆ, ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ, ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ.
ಫುಡ್ ಸ್ಟ್ರೀಟ್ಗೆ ತಲುಪಿದ್ವಿ. ನಮಗೆ ತಿನ್ನೋಕ್ಕೆ ಏನೇನು ಇಷ್ಟ ಬರುತ್ತೋ ಎಲ್ಲನೂ ಕೂಡ ಅಲ್ಲಿರುತ್ತೆ. ಅಲ್ಲಿ ವರ್ಷಪೂರ್ತಿ ಅವರೆಕಾಳು ಮೇಳ ನಡೆಯೋದ್ರಿಂದ ನಾವು ಒಂದು ಹೋಟ್ಲಿಗೆ ಹೋದ್ವಿ. ಸೊ ಅಲ್ಲಿ ಫಸ್ಟ್ ನಾವು ಅವರೆಕಾಳು ದೋಸೆನ ಆರ್ಡರ್ ಮಾಡಿಬಿಟ್ಟು ಅವರೆಕಾಳು ದೋಸೆ ತಿಂದ್ವಿ. ಸೂಪರಾಗಿತ್ತು ಟೇಸ್ಟು. ಅಲ್ಲಿರುವಂತಹ ಎಲ್ಲ ಫುಡ್ ಕೂಡ ಟೇಸ್ಟ್ ಮಾಡಿದ್ವಿ. ತೈರ್ ವಡೆ ಆಗಿರ್ಬೋದು, ಪಾವ್ ಭಾಜಿ ಆಗಿರ್ಬೋದು, ವಡಾ ಪಾವು, ಇಡ್ಲಿ, ಆಮೇಲೆ ತವಾ ಪಲಾವು, ಪಡ್ಡು ಎಲ್ಲನೂ ತಿಂದ್ವಿ. ಎಲ್ಲನೂ ಸೂಪರ್ ಟೇಸ್ಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಾವು ಕೂಲಾಗಿ ಏನಾದರೂ ಕುಡಿಯೋಣ ಅಂದ್ಬಿಟ್ಟು ರೋಸ್ ಮಿಲ್ಕು ಮತ್ತು ಬಾದಾಮ್ ಮಿಲ್ಕ್ ಕೂಡ ಕುಡಿದ್ವಿ. ಅಲ್ಲಿ ಅವರೆಬೇಳೆ ಸಾಂಬಾರು ಆಗಿರ್ಬೋದು, ಅವರೆಬೇಳೆ ದೋಸೆ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಅವರೆಬೇಳೆ ಸ್ಪೆಷಲ್ ಐಟಮ್ಸ್ ಇರ್ಬೋದು, ಅವರೆಬೇಳೆ ಜಿಲೇಬಿ, ಅವರೆಬೇಳೆ ಜಾಮೂನ್ ಆ ಥರ ಎಲ್ಲ ತುಂಬಾ ಸ್ವೀಟೆಲ್ಲ ಚೆನ್ನಾಗಿರುತ್ತೆ. ಅದಾದಮೇಲೆ ಕೋಲ್ಡಾಗಿ ಏನಾದರೂ ಕುಡಿಯೋಣ ಅಂದ್ಬಿಟ್ಟು ನಾವು ಬಾದಾಮ್ ಮಿಲ್ಕು ಮತ್ತು ರೋಸ್ ಮಿಲ್ಕು ಕುಡಿದ್ವಿ. ಅದಾದಮೇಲೆ ನನ್ನ ಮಗಳಿಗೆ ಟಾಯ್ಸ್ ಎಲ್ಲ ತೊಗೊಂಡು ಪೊಟ್ಯಾಟೊ ರಿಂಗ್ ಚಿಪ್ಸ್ ಎಲ್ಲ ತಿಂದ್ಕೊಂಡ್ವಿ. ಅದಾದಮೇಲೆ ಎಲ್ಲ ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ. ನನ್ನ ಹಸ್ಬೆಂಡು ಬೈಕಲ್ಲಿ ಬಂದಿರೋದ್ರಿಂದ ಅವ್ರ ಬೈಕಲ್ಲಿ ಮನೆಗೆ ಹೊರಟ್ರು. ನಾವೆಲ್ಲ ಕಾರಲ್ಲಿ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.